ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರಪಂಚದಲ್ಲಿ ನಡೀತಿರುವ ಘಟನೆಗಳೆಲ್ಲ ನೋಡ್ತಿದ್ದೀರಿ ತಾವೆಲ್ಲ ಸುದ್ದಿಗಳಲ್ಲಿ. ಸ್ವಲ್ಪ ಭಯ ಅಂತ ಬರುತ್ತೆ, ಇಂಥವ್ರಿಗೂ ಭಯ ಬರುತ್ತೆ. ಯಾಕಂದರೆ ಇದು ಕೇವಲ ಒಂದು ದೇಶದಲ್ಲಿ ನಡೀತಿರುವಂಥ ಘಟನೆಗಳಲ್ಲ, ಇಡೀ ಪ್ರಪಂಚದಲ್ಲಿ ಸುಮಾರು ಒಂದು 12 ದೇಶಗಳಲ್ಲಿ ನಡೀತಿರುವಂಥ ಘಟನೆಗಳು. ಅದು ಕೂಡ ಏನು ಪ್ರಕೃತಿಯಿಂದ ನಡೀತಿರೋ ಘಟನೆಗಳು. ಪ್ರಕೃತಿ ತಾಯಿ ಕೋಪ ಒಂದು ಜನರಿಗೆ ಒಂಥರ ಸಾಯಿಸೋ ರೀತಿಯಲ್ಲಿ ನಡೀತಿರೋ ಘಟನೆಗಳು. ತುಂಬ ಕೋಪ ಬಂದಾಗ ಯಾವ ರೀತಿ ಇರುತ್ತೆ ಒಂದು ಪ್ರಕೃತಿಯಲ್ಲಿ ಅಂಥೇಳಿ ಜನರಿಗೆ ಒಂದು ಸಂದೇಶ ಕೊಡೋ ರೀತಿಯಲ್ಲಿದೆ. ಸ್ನೇಹಿತರೆ, ನಮ್ಮ ಪಕ್ಕದ ದೇಶ ಆಗಿರುವಂಥ ನೇಪಾಳದಲ್ಲಿ ಯಾವ ರೀತಿ ಜಲಪ್ರವಾಹ ನಡೀತಿದೆ ಅಂದರೆ, ರಾಶಿಗಳು ಜನ ಕೊಚ್ಕೊಂಡು ಹೋಗ್ತಿದ್ದಾರೆ, ಮನೆಗಳು ಬಿದ್ದು ಹೋಗ್ತಿದ್ದಾವೆ. ನಿಮಗೆ ನಾನು ಹಿಂದಿನ ವೀಡಿಯೋಗಳಲ್ಲಿ ಚೀನಾ ಬಗ್ಗೆ ಹೇಳಿದೆ, ಚೀನಾದಲ್ಲಿ ನೋಡಿದ್ದೀರಲ್ವ, ಚೀನಾದಲ್ಲಿ ಕೂಡ ಅಷ್ಟೇ ಲಕ್ಷಾಂತರ ಜನರು ಗಾಳಿಯಲ್ಲಿ ಒಂಥರ ಗಾಳಿಪಟೆಗಳ ಥರ ಕೊಚ್ಕೊಂಡು ಹೋಗೋದು. ಗಾಳಿಯಲ್ಲಿ 300 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಿರುವಂಥ ಗಾಳಿ, ಇದು ಇವತ್ತಿಗೂ ಚರಿತ್ರೆಯದಲ್ಲೇ ಇಲ್ಲ ಇಡೀ ಪ್ರಪಂಚದಲ್ಲಿ. ಯಾವತ್ತಾದರೂ ಒಂದು ಸಲ ರಾಜಸ್ಥಾನಗಳಲ್ಲಿ ಒಂದು 80-100 ಕಿಲೋಮೀಟರ್ ಫಾಸ್ಟಲ್ಲಿ ವೇಗವಾಗಿ ಗಾಳಿ ಬೀಸ್ತಿತ್ತು, ಅದಕ್ಕೆ ನಾವು ಅಂತಿದ್ವಿ. ಆದರೆ 300 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸೋದು ಅಂದರೆ ಅದು ಒಂಥರ ಚಿಕ್ಕ ವಿಷಯ ಅಲ್ಲ. ರಸ್ತೆಯಲ್ಲಿ ನಿಲ್ಲಿಸಿರೋಂಥ ಕಾರುಗಳು, ವಾಹನಗಳು ಬಿದ್ದೋಗ್ತಾ ಇತ್ತು, ಮರಗಳು ಎಲ್ಲ ಬಿದ್ದೋಗ್ತಾ ಇತ್ತು, ಒಂದು ಮನೆಯ ಮೇಲ್ಛಾವಣಿಗಳೆಲ್ಲ ಬಿದ್ದೋಗೋದು, ಕಿಟಕಿಗಳೆಲ್ಲ ಒಡೆದೋಗೋದು, ನಡ್ಕೊಂಡು ಬಂದಿರ್ತು ಒಂದು ಸುಂದರವಾದ ಒಂದು ಹುಡುಗಿ ಕೊಚ್ಕೊಂಡು ಹೋಗೋದು, ಹುಡುಗ ಕೊಚ್ಕೊಂಡು ಹೋಗೋದು. ತುಂಬ ಈ 300 ಕಿಲೋಮೀಟ್ರ್ ಪಕ್ಕದಲ್ಲಿರೋಂಥ ಚೀನಾ. ಸ್ನೇಹಿತರೆ, ಇವೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಹೋಗೋ ಕಾಲ ಬಂದಿದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಹೋಗ್ತಾ ಇರಬೇಕು ಈ ಭೂಮಿ ಬಿಟ್ಟು. ಯಾಕಂದರೆ ಈ ಭೂಮಿ ಮೇಲೆ ಇರುವಂಥ ಮನುಷ್ಯ ಆತನ ಹೆಚ್ಚು ಆಸೆಗೆ ಪ್ರಕೃತಿ ನಾಶ ಮಾಡ್ತಾಯಿದ್ದಾನೆ. ನಾನು ಈ ಚಾನಲ್ ಶುರು ಮಾಡಿದಾಗಿಂದ ಹೇಳ್ಕೊಂಬಂದಿದ್ದೀನಿ ಸ್ನೇಹಿತರೆ, ಬೇಸರ ಆಗಬೇಡಿ. ಪ್ರತಿಯೊಬ್ಬರು ಕನಿಷ್ಠ ಒಂದು ಮನೇಲಿ 4 ಜನ ಇರ್ತಾರಂದರೆ ಒಂದು ಮನೆಗೊಂದು ಮರ ಬೆಳೆಸಿ. ಮರಗಳಿದ್ರೇ ಮನುಷ್ಯ ಅರ್ಥ ಮಾಡ್ಕೊಳ್ಳಿ. ಈ ವೇಗವಾಗಿ ಬೀಸುವಂಥ ಗಾಳಿಗೆ ನಿಲ್ಲಿಸುವಂಥ ಪವರ್ ಅನ್ನೋದು, ಕೆಪಾಸಿಟಿ ಅನ್ನೋದು ಕೇವಲ ಮರಗಳಿಗಿರುತ್ತೆ, ಪ್ರಕೃತಿ ಇರಬೇಕು. ಇವತ್ತು ಎಲ್ಲಿದೆ ಪ್ರಕೃತಿ, ಎಲ್ಲಿದೆ ಮರಗಳು? ದಟ್ಟವಾದ ಮರಗಳಿಲ್ಲಿದೆ. ಕನಿಷ್ಠ ಒಂದು 20 ವರ್ಷದ ಮರಗಳಿಗೆ ಸಾಕಲ್ಲ, 40 ವರ್ಷದ ಮರಗಳಿಲ್ಲ. ಮರಗಳು ಒಡೆದು ಭೂಮಿಯಲ್ಲಿ ಏನೂ ಇಲ್ಲ. ವೇಗವಾಗಿ ಬೀಳಿಸುವಂಥ ಗಾಳಿ ನಿಲ್ಲಿಸೋದು ಕೇವಲ ದೊಡ್ಡ ಮರಗಳು, ದಟ್ಟವಾದ ಬೆಳೆದಿರುವಂಥ ಮರಗಳಷ್ಟೇ. ಮನುಷ್ಯನ ನಿಲ್ಸೋಕ್ಕಾಗಲ್ಲ. ಇವತ್ತು ಅರಣ್ಯಾಧಿಕಾರಿಗಳಲ್ಲಿ ಒಂದೊಂದು ತಾಲೂಕಲ್ಲಿ 40 ಜನ, 50 ಜನ, 60 ಜನ ಸಂಬಳಗಳು ತೊಗೊಳ್ತಿದ್ದಾರೆ. 1 ಲಕ್ಷವರೆಗೂ ಸಂಬಳ ತೊಗೊಳ್ತಾರೆ. ಏನು ಕಿತ್ತಿ ಬಿಸಿಕ್ತಿದ್ದಾರೆ ಇವರು? ಯಾವ ಅರಣ್ಯದಲ್ಲಿ, ಯಾವ ಬೆಟ್ಟದಲ್ಲಿ ಇವರು ಮರಗಳನ್ನ ಬೆಳೆಸ್ತಾ ಇದ್ದಾರೆ? ಯಾವ ಗೋಮಾಲ ಜಾಗದಲ್ಲಿ ಮರಗಳು ಬೆಳೆಸ್ತಾ ಇದ್ದಾರೆ? ಯಾವ ಕೆರೆ ಕುಂಟೆಗಳಲ್ಲಿ ಮರಗಳು ಬೆಳೆಸ್ತಾ ಇದ್ದಾರೆ? ಒಬ್ಬನು ಕೇಳಲ್ಲ. ಕೇಳಿದ್ರೆ ನಮ್ಗೆ ಯಾಕೆ ಬಿಡೋಪ್ಪು, ನಮ್ಗೆ ಯಾಕೆ ತೊಂದರೆ ಅಂತ, ಈ ರೀತಿ ನಮ್ಗೆ ಯಾಕೆ ಆ ಮನೋಭಾವನೆ ಬಂದಿರೋದ್ರಿಂದ ಇಷ್ಟ ಬಂದಂಗೆ ದೋಚ್ಕೊತಿದ್ದಾರೆ. ಎಲ್ಲರೂ ಇಷ್ಟ ಬಂದಂಗೆ ನಡೀತಾ ಇದ್ದಾರೆ. ಅವನಿಷ್ಟ ಬಂದಂಗೆ ಒಂದು ಜಾತಿ ಮೇಲೆ ನಿಂದನೆಗಳಾಗ್ತಾನೆ, ಇಷ್ಟ ಬಂದಂಗೆ ಒಂದು ಜಾತಿಯವ್ರ ಮೇಲೆ, ಹಬ್ಬಗಳ ಮೇಲೆ ಕಲ್ಲು ತೂರಾಟ ಮಾಡೋದು. ಇವತ್ತು ಚೀನಾ ಮಾಡಿರೋದು ಒಂದು ಚಿಕ್ಕ ತಪ್ಪುಗಳಿಂದ, ಚೀನಾ ಒಂದು ವೈರಸ್ ಬಿಟ್ಟಿರೋದ್ರಿಂದ ಇಡೀ ಪ್ರಪಂಚನೇ ಲಕ್ಷಾಂತರ ಜನ ಸತ್ತೋಗ್ಬಿಟ್ರು. ಬೇಕಿತ್ತ ಇವೆಲ್ಲ? ಒಂದು ವೈರಸ್ ತಯಾರಿ ಮಾಡಿ ಆ ವೈರಸ್ಸಿಂದ ಪ್ರಪಂಚದಲ್ಲಿ ಎಷ್ಟು ಜನ ಕರೋನಾ ಬಂದು ಸತ್ತೋಗ್ಬಿಟ್ರು. ಪ್ರಕೃತಿ ಅದನ್ನು ಸಹಿಸ್ಕೊಳ್ಳಲ್ಲ. ಮರಗಳನ್ನು ಒಡೆದು ಆತ ಚೀನಾ ಪ್ರಧಾನಮಂತ್ರಿ ಆಗೋನು. ಅವನು ಎಲ್ಲಿ ನೋಡಿದ್ರು ಕಾರ್ಖಾನೆಗಳು, ಎಲ್ಲಿ ನೋಡಿದ್ರು ಒಂದು ಫ್ಯಾಕ್ಟ್ರಿಗಳನ್ನು ಮಾಡ್ದ, ಹಣ ಮಾಡೋಕ್ಕೆ ಹೊರಟಿದ್ದಾನೆ ಹೊರತು ಇಲ್ಲಿ ಬದುಕು ಉಳಿತಿರೋ ಒಂದು ಜನರಿಗಾಗಿ ನಮಗೆ ಉಚಿತವಾಗಿ ಸಿಗುವಂಥ ಗಾಳಿ, ಬೆಳಕು, ನೀರು ಸಿಗಬೇಕಾದ್ರೆ ಏನೆಲ್ಲ ಉಳಿಸ್ಕೊಂಡು ಹೋಗಬೇಕು? ನಾವು ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಂತಹ ಜನರು
ಮೊದಲು ಈ ಹಡಗು ಬಗ್ಗೆ, ಹಡಗಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ ನಾವು, ಸಮುದ್ರದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಆಗಿದೆ. ಈ ಹಡಗು ಗಟ್ಟಿಮುಟ್ಟಿಗಿದ್ದರೆ ಮಾತ್ರ ನಾವು ದಡಾಯಿಸಿರ್ತೀವಿ. ಹಡಗಿಗೆಲ್ಲ ರಂಧ್ರಗಳು ಮಾಡಿ ಬಿದ್ದೋಗ್ತಾ ಇದ್ದರೆ ಇಲ್ಲಿ ದಡಗಿಸಿರ್ತೀವಿ. ಈ ರೀತಿ ನಮ್ಮ ಜೀವನ ಚೆನ್ನಾಗಿ ಬದುಕು ಬಾಳಬೇಕಾದ್ರೆ ಅಲ್ಲಿ ನಾವು ಉಳಿಬೇಕಾಗಿದ್ದರೆ ಇಲ್ಲಿ ಇರುವಂಥ ಪ್ರಕೃತಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕಾಪಾಡ್ಕೊಂಡು ಹೋಗಬೇಕು. ಪ್ರಕೃತಿ ಕೋಪ ಬಂದರೆ ಯಾವ ರೀತಿ ಇರುತ್ತಂತೆ ನೋಡಿ. ನೇಪಾಳ ನಡಿ ಇವತ್ತು ಜಲಪ್ರವಾಹವಾಗಿ ಸುಮಾರು 148 ಜನ ಸತ್ತೋಗಿದ್ದಾರೆ. ನಿನ್ನೆಯಿಂದ 148 ಜನ ಸತ್ತೋಗಿದ್ದಾರೆ. 500 ಜನ ನಾಪತ್ತೆ ಅಂದರೆ ಮುಗಿಯಿತು, ಅವರು ಸತ್ತೋಗಿದ್ದಾರೆ ಅಂತಲೇ ಅರ್ಥ. ನೇಪಾಳ ಆಯಿತು, ಚೀನಾ ಆಯಿತು, ಅಮೇರಿಕಾದಲ್ಲೇ ನೋಡೋಕ್ಕಾಗಲ್ಲ, ಅಮೇರಿಕಾ ಆಯಿತು, ಜಪಾನ್ ಆಯಿತು, ಇನ್ನು ಸುಮಾರು ದೇಶಗಳು 12 ದೇಶಗಳಲ್ಲಿ ಇವತ್ತು ಪ್ರಕೃತಿ ತಾಯಿ ಸಾಯಿಸ್ತಾ ಇದೆ. ಅವ್ರು ಮಾಡಿರುವಂಥ ತಪ್ಪುಗಳಿಗೆ ಶಿಕ್ಷೆ ಕೊಡ್ತಿದೆ. ಇಷ್ಟೆಲ್ಲ ನಡೀತಿದ್ರು. ಇನ್ನೂ ಕೆಲವು ಬೋಲಿ ಮಕ್ಕಳು ನಮ್ಮ ಪಕ್ಷ ಅದು, ನಿಮ್ಮ ಪಕ್ಷ ಅದು, ನಮ್ಮ ಜಾತಿ ಅದು, ಇವ್ರ ಜಾತಿ ಅದು ಪುಟಗೋಸಿ ಜಾತಿ ಧರ್ಮಗಳು ಅಷ್ಟೇ. ಎಲ್ಲ ಮಾನಕುಲ ಚೆನ್ನಾಗಿದ್ರೇ ಎಲ್ಲ ಆಗೋದು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಮಾನವನು ಬದುಕುಳಿಬೇಕಾದ್ರೆ ಪ್ರಕೃತಿ ತಾಯಿಗೂ ಉಳಿಸ್ಕೋಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಎಲ್ಲ ದೇವರು ಒಂದೇ ದೇವರು, ಆ ನಾಮಗಳು ಹಲವೇ ಅಷ್ಟೇ. ಈಶ್ವರ ಆಗ್ಬೋದು, ರಾಮ ಆಗ್ಬೋದು, ಯಾರೇ ಆಗಲಿ ನೋಡಿ, ದೇವರು ಪ್ರತಿಯೊಂದು ಮನುಕುಳಿಗೆ ಒಬ್ಬನೇ ದೇವರು. ಹೆಸರುಗಳು ಮೊದಲು ಹುಟ್ಟಿರೋ ಬೋಲಿ ಮಕ್ಕಳು ಹಂಗೆ ಮಾಡಿದ್ದಾರೆ ಅಷ್ಟೇ. ನಾನು ಈ ಬ್ಯಾಚಿಗೆ ಒಂದು ದೇವರು, ಬ್ಯಾಚ್ ಅವ್ರು ಇಲ್ಲಿ ಇದ್ದಾರೆ ಅಂದರೆ ಇವರೇ ಒಂಥರ, ಇವ್ರದ್ದೇ ಒಂದು ಜಾತಿ, ಇವರು ಮುಸ್ಲಿಮ್ಸ್ ಅಂತ ಹೆಸರು ಇಟ್ಬಿಟ್ರು. ಈ ಗ್ಯಾಂಗಿಗೆಲ್ಲ ಹಿಂದೂಗಳು ಇಟ್ಬಿಟ್ರು, ಇನ್ನೊಂದು ಗ್ಯಾಂಗಿಗೆ ಕ್ರಿಶ್ಚಿಯನ್ಸ್ ಅಂದ್ಬಿಟ್ರು. ಆ ರೀತಿ ಆಗಿದೆ ಹೊರತು ಎಲ್ಲ ದೇವರು ಇರೋದು ಎಲ್ಲರಿಗೂ ಒಬ್ಬರೇ ದೇವರು. ಇದು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನ ಸಂತೋಷವಾಗಿರುತ್ತೆ ಹೊರತು ಜಾತಿಗಳಲ್ಲಿ ಜಗಳ ಮಾಡೋದಲ್ಲ. ಇವತ್ತು ನಾವು ಎಲ್ಲ ಬದುಕು ಉಳಿಬೇಕಾದ್ರೆ ಈ ಪ್ರಕೃತಿಯನ್ನು ಕಾಪಾಡ್ಕೊಂಡು ಹೋಗಬೇಕು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು 5 ವರ್ಷದಲ್ಲಿ ನೋಡ್ತಾ ಇರ್ರಿ ಯಾರ್ಯಾರು ಇರ್ತಾರೋ ಎಲ್ಲ 80% ಜನ ಖಾಲಿ ಆಗ್ತಾರೆ ಭೂಮಿ ಮೇಲೆ ಇರೋರು. ಹಂಗೆ ನಡೀತಿದೆ. ಉಷ್ಣಾಂಶದಿಂದ ಸಾಯ್ತೀರಾ, ಮಳೆಯಿಂದ ಈಗ ಆಲ್ರೆಡಿ ಶುರುವಾಗಿದೆ, ಮಳೆಯಿಂದ ನೀರಿಂದ ಸಾಯೋದು ಶುರುವಾಗಿದೆ. ಉಷ್ಣದಿಂದ ಸಾಯ್ತೀರಾ, ಸೂರ್ಯ ಹತ್ತಿರ ಬರ್ತಿದ್ದೀನಿ, ಸುಟ್ಟು ಬಿಡ್ತಾನೆ. ಇರೋ 4 ದಿನ ಸಂತೋಷವಾಗಿರಿ ಅಂತ ಹೇಳಕ್ಕೆ ನಾನು ಸುದ್ದಿ ಮಾಡಿದ್ದೀನಿ. ಎಲ್ಲ ಕಡೆಯೂ ನಡೀತಿದೆ, ತುಂಬ ವಿಕೋಪಗಳು ನಡೀತಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನು ಬಿಟ್ಟು ಅವನು ನೋಡ್ರಿ ಇವನಾಗಲ್ಲ, ಇವನು ನೋಡ್ರಿ ಅವನಿಗಾಗಲ್ಲ. ಮೊದಲು ದೊಡ್ಡವರು ಹೇಳಿಕೊಂಡು ಹೋಗಿದ್ರು, ಹಿಂಗೆ ಆಗುತ್ತೆ, ಪ್ರಳಯ ಆಗುತ್ತೆ, ಭೂಕಂಪಗಳಾಗ್ತವೆ, ಎಲ್ಲರೂ ಎಲ್ಲರೂ ಒಂದೇ ಸಲ ಸತ್ತೋಗ್ತಾರೆ, ಮತ್ತು ಹೊಸದಾಗಿ ಜೀವಿಗಳಿಂದ ಮನುಕುಲ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ನಡೆಯೋದು ನೋಡ್ರೆ ಒಂದು ಕಡೆಯಿಂದ ಸಾಯಿಸ್ಕೊಂಡು ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಜಾತಿ ರಾಜಕೀಯ ಬೇಡ. ಒಂದು ಜಾತಿ ಮೇಲೆ ಎತ್ಕೊಳ್ಳೋ ಕೆಲಸಗಳು ಮಾಡೋದಲ್ಲ. ಚೆನ್ನಾಗಿ ದುಡ್ಡಿರೋರಿಗೆ ಒಂದು ಮಂಕಿ ಥರ ಆಡ್ತಿದ್ದಾರೆ ಅವರು. ಚೆನ್ನಾಗಿ ದುಡ್ಡೋರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ರಾಜಕೀಯಕ್ಕೆ ಹೋಗೋದಕ್ಕೆ ಅವ್ನು ಲೀಡ್ರ್ ಆಗಬೇಕಂತ ಹೇಳಿ ಒಂದು ಜಾತಿಯವರು ಇಟ್ಕೊಂಡು ಇನ್ನೊಂದು ಜಾತಿ ಮೇಲೆ ಕಲ್ಲುಗಳು ಹಾಕೊಂಡು ಅವ್ನು ಲೀಡರ್ಶಿಪ್ ಆಗೋದು. ಈ ರೀತಿ ನಡೀತಾ ಇದೆ. ಇದನ್ನು ಎಲ್ಲ ನೋಡ್ತಿರೋ ಪ್ರಕೃತಿ ತಾಯಿ ಇವತ್ತು ಎಲ್ಲರಿಗೂ ಒಂದೇ ಸಲ ಸಾಯಿಸ್ಬಿಡ್ತಿದೆ. 100% ಹತ್ತಿರದಲ್ಲಿ ಎಲ್ಲರೂ ಸಾಯಬೇಕಾಗುತ್ತೆ. ಇರೋದು 4 ದಿನ ಸಂತೋಷವಾಗಿದೆ ಅಂತ ಹೇಳ್ತಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಈಗಾದರೂ ನಿಮ್ಮ ಮಕ್ಕಳು ನೀವು ಏನು ಅಂದ್ಕೊಂಡಿದ್ದೀರೋ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಅನಿಸಿಕೆ ಇದ್ದರೆ ಅವ್ರ ಬದುಕು ಉಳಿಬೇಕಾದ್ರೆ ನಿಮ್ಮ ಮನೆ ಮುಂದೆ ಒಂದು ಮರ ನೆಟ್ಟಿ. ಆ ಮರದಿಂದ ಯಾವ ಮನೆಯೂ ಬಿದ್ದೋಗಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದಾವೆ. ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಏನಾಗಿಲ್ವೇ? ಮನೆ ಮುಂದೆ ಮರ ಆದರೆ ಆ ಬೇರುಗಳು ಹೋಗಿ ಮನೆ ನಿಲ್ಲಿಸ್ಬಿಡುತ್ತಂತೆ. ಏನು ರೋಗನೋ ನನ್ನ ಮಗ ಹೇಳಿದ್ದೇನೆ, ಯಾವುದೂ ಆಗಲ್ಲ. ಮರಗಳಿಲ್ಲ ಅಂದರೆ ನೀವು ಸಾಯ್ತೀರ. ಅರ್ಥ ಮಾಡ್ಕೊಳ್ಳಿ. ಉಸಿರಾಡೋಕ್ಕೆ ಒಂಥರ ಸ್ವಚ್ಛತವಾಗಿರುವಂಥ ಆಮ್ಲಜನಕ ಸಿಗಬೇಕು. ಸಮಾಜದಲ್ಲಿ ಪ್ರಕೃತಿಯಲ್ಲಿ ಯಾವುದೇ ರೀತಿಯ ವಿಕೋಪಗಳಾಗಬಾರ್ದು ಅಂದರೆ ಮರಗಳಿರಬೇಕು ಅಂತ ಹೇಳ್ತಾ ಈ ಸುದ್ದಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಬಂಧುಗಳೆಲ್ಲ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.